ನೋಡಿ, ಅದು ಯಾಕೋ ಗೊತ್ತಿಲ್ಲ, ಈ ಕಾರವಾರದಲ್ಲಿ ಪದೇ ಪದೇ ದುರಂತಗಳು ಘಟಿಸುತ್ತಲೇ ಇವೆ. ಇದೀಗ ಕಾಳಿ ನದಿಗೆ ಕಟ್ಟಲಾಗಿರುವಂತಹ ಸೇತುವೆ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಸಾಕಷ್ಟು ಅಲ್ಲಿ ತೊಂದರೆಗಳಾಗಿರುವಂಥದ್ದು. ಡೀಟೇಲ್ಸ್ ನೋಡೋಣ. ನದಿ ಆರ್ಭಟಕ್ಕೆ ಸೇತುವೆ ಛಿದ್ರ 41 ವರ್ಷಗಳ ಹಳೆಯ ಸೇತುವೆ ನೆಲಸಮ, ಅಲ್ಲಲ್ಲಿ ಸೇತುವೆಯ ಅವಶೇಷ. ನದಿ ಮಧ್ಯೆ ಲಾರಿ ಚಾಲಕನ ಜೀವನ್ಮರಣ ಹೋರಾಟ, ಚಾಲಕನನ್ನ ಕಾಪಾಡಲು ಹರ ಸಾಹಸ. ಇದು ಭದ್ರಕಾಳಿ ರೂಪ ತಾಳಿದ ಕಾಳಿ ನದಿಯ ಭೀಕರ ರಣಭೀಕರ ದೃಶ್ಯ. ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿತ, ನದಿಯಲ್ಲಿ ಚಾಲಕನ ಜೀವನ್ ಮರಣ ಹೋರಾಟ. ಮಳೆಯ ನರ್ತನಕ್ಕೆ ಕರಾವಳಿ ನಲುಗಿ ಹೋಗಿದೆ. ಶೀರೂರು ಗುಡ್ಡ ಕುಸಿತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ 41 ವರ್ಷ ಹಳೆಯ ಸೇತುವೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ರಾತ್ರಿ ಸುಮಾರು 12:30 ದಟ್ಟ ಕಾನನದಲ್ಲಿ ಗಾಢ ಕಗ್ಗತ್ತಲು ಆವರಿಸಿತ್ತು. ವರ್ಣ ಆರ್ಭಟಕ್ಕೆ ಕಾಳಿ ನದಿ ರೌದ್ರ ರೂಪ ತಾಳಿತ್ತು. ಎಂದಿನಂತೆ ಕಾರವಾರ ಹಾಗೂ ಗೋವಾ ಸಂಪರ್ಕಿಸುವ ಕೋಡಿಭಾಗ್ ಬಳಿಯ ಸೇತುವೆ ಮೇಲೆ ಲಾರಿಯೊಂದು ಚಲಿಸ್ತಾ ಇತ್ತು. ಆದ್ರೆ ನೋಡ್ತಾ ಇದ್ದಂತೆ ಸೇತುವೆ ಕುಸಿದು ಬಿದ್ದಿದೆ. ಗೋವಾದಿಂದ ಕಾರವಾರ ಕಡೆಗೆ ಬರ್ತಾ ಇದ್ದ SSM ಟ್ರಾನ್ಸ್ಪೋರ್ಟ್ ಕಂಪನಿಯ ಟ್ರಕ್ ಒಂದು ಸೇತುವೆ ಜೊತೆಗೆ ನದಿಗೆ ಬಿದ್ದಿದೆ. ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರಬಹುದು. ಇದು ಕಳೆದ ರಾತ್ರಿ 12:15 ಸುಮಾರು 12:45 ಸುಮಾರಿಗೆ ಆದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿ ಚಾಲಕನ ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಅದರ ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಲಾರಿ ನದಿಗೆ ಬೀಳುತ್ತಿದ್ದಂತೆ ಟ್ರಕ್ನ ಗಾಜು ಪುಡಿಯಾಗಿದೆ. ಹರ ಸಾಹಸ ಪಟ್ಟು ಚಾಲಕ ಲಾರಿಯ ಮೇಲೆ ಬಂದು ಕೂಗಾಡಿದ್ದಾನೆ. ಕೂಡಲೇ ಮೀನುಗಾರರು ಹಾಗೂ ಪೊಲೀಸರು ಬೋಟ್ ಮೂಲಕ ಧಾವಿಸಿ ಕೇರಳ ಮೂಲದ ರಾಧಾಕೃಷ್ಣ ನಾಳಸ್ವಾಮಿ ಎಂಬಾತನನ್ನ ರಕ್ಷಣೆ ಮಾಡಿದ್ದಾನೆ. ಸೇತುವೆ ಜೊತೆ ಮತ್ತೊಬ್ಬ ಲಾರಿ ಕೂಡ ಕೊಚ್ಚಿ ಹೋಗಬೇಕಿತ್ತು. ಅದೃಷ್ಟವಶಾತ್ ಚಾಲಕ ಬದುಕುಳಿದಿದ್ದಾನೆ. ನಮ್ಮ ಕಾರವಾರಿಗರ ದೌರ್ಭಾಗ್ಯ ಇಂಥ ಸನ್ನಿವೇಶವನ್ನು ನೋಡುವಂಥದ್ದು. ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು ಅವೈಜ್ಞಾನಿಕವಾದಂಥ ಒಂದು ನಿರ್ಮಾಣದ ಸ್ಥಿತಿ ಅಂತ ಹೇಳ್ಕೊಳ್ಬೋದು. ದೇವರ ಕೃಪೆಯಿಂದ ಈಗ ಆಗಿದ್ದು ರಾತ್ರಿ ಆಗಿದೆ. ಸುಮಾರು ಬೆಳಿಗ್ಗೆ ಆಗಿದ್ರೆ ಬಹಳ ಕಷ್ಟ ಆಗುತ್ತಿತ್ತು. ₹1,000 ಪರಿಹಾರ ನೀಡಿದ್ರು. ಕಾರವಾರದಲ್ಲಿ ಗುಡ್ಡ ಕುಸಿತದ ಬಳಿಕ ಈಗ ಸೇತುವೆ ಕುಸಿತ ಜನರನ್ನ ಬೆಚ್ಚಿ ಬೀಳಿಸಿದೆ. ಮತ್ತೆಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಆವರಿಸಿರೋದಂತೂ ಸತ್ಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ಅದು ಯಾಕೋ ಗೊತ್ತಿಲ್ಲ, ಈ ಕಾರವಾರದಲ್ಲಿ ಪದೇ ಪದೇ ದುರಂತಗಳು ಘಟಿಸುತ್ತಲೇ ಇವೆ. ಇದೀಗ ಕಾಳಿ ನದಿಗೆ ಕಟ್ಟಲಾಗಿರುವಂತಹ ಸೇತುವೆ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಸಾಕಷ್ಟು ಅಲ್ಲಿ ತೊಂದರೆಗಳಾಗಿರುವಂಥದ್ದು. ಡೀಟೇಲ್ಸ್ ನೋಡೋಣ. ನದಿ ಆರ್ಭಟಕ್ಕೆ ಸೇತುವೆ ಛಿದ್ರ 41 ವರ್ಷಗಳ ಹಳೆಯ ಸೇತುವೆ ನೆಲಸಮ, ಅಲ್ಲಲ್ಲಿ ಸೇತುವೆಯ ಅವಶೇಷ. ನದಿ ಮಧ್ಯೆ ಲಾರಿ ಚಾಲಕನ ಜೀವನ್ಮರಣ ಹೋರಾಟ, ಚಾಲಕನನ್ನ ಕಾಪಾಡಲು ಹರ ಸಾಹಸ. ಇದು ಭದ್ರಕಾಳಿ ರೂಪ ತಾಳಿದ ಕಾಳಿ ನದಿಯ ಭೀಕರ ರಣಭೀಕರ ದೃಶ್ಯ. ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿತ, ನದಿಯಲ್ಲಿ ಚಾಲಕನ ಜೀವನ್ ಮರಣ ಹೋರಾಟ. ಮಳೆಯ ನರ್ತನಕ್ಕೆ ಕರಾವಳಿ ನಲುಗಿ ಹೋಗಿದೆ. ಶೀರೂರು ಗುಡ್ಡ ಕುಸಿತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ 41 ವರ್ಷ ಹಳೆಯ ಸೇತುವೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ.
ರಾತ್ರಿ ಸುಮಾರು 12:30 ದಟ್ಟ ಕಾನನದಲ್ಲಿ ಗಾಢ ಕಗ್ಗತ್ತಲು ಆವರಿಸಿತ್ತು. ವರ್ಣ ಆರ್ಭಟಕ್ಕೆ ಕಾಳಿ ನದಿ ರೌದ್ರ ರೂಪ ತಾಳಿತ್ತು. ಎಂದಿನಂತೆ ಕಾರವಾರ ಹಾಗೂ ಗೋವಾ ಸಂಪರ್ಕಿಸುವ ಕೋಡಿಭಾಗ್ ಬಳಿಯ ಸೇತುವೆ ಮೇಲೆ ಲಾರಿಯೊಂದು ಚಲಿಸ್ತಾ ಇತ್ತು. ಆದ್ರೆ ನೋಡ್ತಾ ಇದ್ದಂತೆ ಸೇತುವೆ ಕುಸಿದು ಬಿದ್ದಿದೆ. ಗೋವಾದಿಂದ ಕಾರವಾರ ಕಡೆಗೆ ಬರ್ತಾ ಇದ್ದ SSM ಟ್ರಾನ್ಸ್ಪೋರ್ಟ್ ಕಂಪನಿಯ ಟ್ರಕ್ ಒಂದು ಸೇತುವೆ ಜೊತೆಗೆ ನದಿಗೆ ಬಿದ್ದಿದೆ. ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರಬಹುದು. ಇದು ಕಳೆದ ರಾತ್ರಿ 12:15 ಸುಮಾರು 12:45 ಸುಮಾರಿಗೆ ಆದಂತ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಅದರ ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಲಾರಿ ನದಿಗೆ ಬೀಳುತ್ತಿದ್ದಂತೆ ಟ್ರಕ್ನ ಗಾಜು ಪುಡಿಯಾಗಿದೆ. ಹರಸಾಹಸ ಪಟ್ಟು ಚಾಲಕ ಲಾರಿಯ ಮೇಲೆ ಬಂದು ಕೂಗಾಡಿದ್ದಾನೆ. ಕೂಡಲೇ ಮೀನುಗಾರರು ಹಾಗೂ ಪೊಲೀಸರು ಬೋಟ್ ಮೂಲಕ ಧಾವಿಸಿ ಕೇರಳ ಮೂಲದ ರಾಧಾಕೃಷ್ಣ ನಾಳಸ್ವಾಮಿ ಎಂಬಾತನನ್ನ ರಕ್ಷಣೆ ಮಾಡಿದ್ದಾನೆ. ಸೇತುವೆ ಜೊತೆ ಮತ್ತೊಬ್ಬ ಲಾರಿ ಕೂಡ ಕೊಚ್ಚಿ ಹೋಗಬೇಕಿತ್ತು. ಅದೃಷ್ಟವಶಾತ್ ಚಾಲಕ ಬದುಕುಳಿದಿದ್ದಾನೆ. ನಮ್ಮ ಕಾರವಾರಿಗರ ದೌರ್ಭಾಗ್ಯ ಇಂಥ ಸನ್ನಿವೇಶವನ್ನು ನೋಡುವಂಥದ್ದು. ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು ಅವೈಜ್ಞಾನಿಕವಾದಂಥ ಒಂದು ನಿರ್ಮಾಣದ ಸ್ಥಿತಿ ಅಂತ ಹೇಳ್ಕೊಳ್ಬೋದು. ದೇವರ ಕೃಪೆಯಿಂದ ಈಗ ಆಗಿದ್ದು ರಾತ್ರಿ ಆಗಿದೆ. ಸುಮಾರು ಬೆಳಿಗ್ಗೆ ಆಗಿದ್ರೆ ಬಹಳ ಕಷ್ಟ ಆಗುತ್ತಿತ್ತು. ₹1,000 ಪರಿಹಾರ ನೀಡಿದ್ರು. ಕಾರವಾರದಲ್ಲಿ ಗುಡ್ಡ ಕುಸಿತದ ಬಳಿಕ ಈಗ ಸೇತುವೆ ಕುಸಿತ ಜನರನ್ನ ಬೆಚ್ಚಿ ಬೀಳಿಸಿದೆ. ಮತ್ತೆ ಅಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಆವರಿಸಿರೋದಂತೂ ಸತ್ಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ಅದು ಯಾಕೋ ಗೊತ್ತಿಲ್ಲ, ಈ ಕಾರವಾರದಲ್ಲಿ ಪದೇ ದುರಂತಗಳು ಘಟಿಸುತ್ತಲೇ ಇವೆ. ಇದೀಗ ಕಾಳಿ ನದಿಗೆ ಕಟ್ಟಲಾಗಿರುವಂತಹ ಸೇತುವೆ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಸಾಕಷ್ಟು ಅಲ್ಲಿ ತೊಂದರೆಗಳಾಗಿರುವಂಥದ್ದು. ಡೀಟೇಲ್ಸ್ ನೋಡೋಣ. ನದಿ ಆರ್ಭಟಕ್ಕೆ ಸೇತುವೆ ಛಿದ್ರ 41 ವರ್ಷಗಳ ಹಳೆಯ ಸೇತುವೆ ನೆಲಸಮ. ಅಲ್ಲಲ್ಲಿ ಸೇತುವೆಯ ಅವಶೇಷ. ನದಿ ಮಧ್ಯೆ ಲಾರಿ ಚಾಲಕನ ಜೀವನ್ಮರಣ ಹೋರಾಟ. ಚಾಲಕನನ್ನ ಕಾಪಾಡಲು ಹರ ಸಾಹಸ. ಇದು ಭದ್ರಕಾಳಿ ರೂಪ ತಾಳಿದ ಕಾಳಿ ನದಿಯ ರಣಭೀಕರ ದೃಶ್ಯ. ರಾತ್ರೋರಾತ್ರಿ ಕಾಳಿ ಸೇತುವೆ ಕುಸಿತ. ನದಿಯಲ್ಲಿ ಚಾಲಕನ ಜೀವನ್ಮರಣ ಹೋರಾಟ. ಮಳೆಯ ನರ್ತನಕ್ಕೆ ಕರಾವಳಿ ನಲುಗಿ ಹೋಗಿದೆ. ಶೀರೂರು ಗುಡ್ಡ ಕುಸಿತ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ನಡೆದು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ 41 ವರ್ಷ ಹಳೆಯ ಸೇತುವೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಿದ್ದ ಸೇತುವೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ರಾತ್ರಿ ಸುಮಾರು 12:30 ದಟ್ಟ ಕಾನನದಲ್ಲಿ ಗಾಢ ಕಗ್ಗತ್ತಲು ಆವರಿಸಿತ್ತು. ವರ್ಣ ಆರ್ಭಟಕ್ಕೆ ಕಾಳಿ ನದಿ ರೌದ್ರ ರೂಪ ತಾಳಿತ್ತು. ಎಂದಿನಂತೆ ಕಾರವಾರ ಹಾಗೂ ಗೋವಾ ಸಂಪರ್ಕಿಸುವ ಕೋಡಿಭಾಗ್ ಬಳಿಯ ಸೇತುವೆ ಮೇಲೆ ಲಾರಿಯೊಂದು ಚಲಿಸ್ತಾ ಇತ್ತು. ಆದ್ರೆ ನೋಡ್ತಾ ಇದ್ದಂತೆ ಸೇತುವೆ ಕುಸಿದು ಬಿದ್ದಿದೆ. ಗೋವಾದಿಂದ ಕಾರವಾರ ಕಡೆಗೆ ಬರ್ತಾ ಇದ್ದ SSM ಟ್ರಾನ್ಸ್ಪೋರ್ಟ್ ಕಂಪನಿಯ ಟ್ರಕ್ ಒಂದು ಸೇತುವೆ ಜೊತೆಗೆ ನದಿಗೆ ಬಿದ್ದಿದೆ. ನಾವೀಗ ಅದೇ ಪ್ರದೇಶದಲ್ಲಿ ನೋಡ್ತಾ ಇರಬಹುದು. ಇದು ಕಳೆದ ರಾತ್ರಿ 12:15 ಸುಮಾರು 12:45 ಸುಮಾರಿಗೆ ಆದಂತ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಅದರ ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಲಾರಿ ನದಿಗೆ ಬೀಳುತ್ತಿದ್ದಂತೆ ಟ್ರಕ್ನ ಗಾಜು ಪುಡಿಯಾಗಿದೆ. ಹರಸಾಹಸ ಪಟ್ಟು ಚಾಲಕ ಲಾರಿಯ ಮೇಲೆ ಬಂದು ಕೂಗಾಡಿದ್ದಾನೆ.
ಕೂಡಲೇ ಮೀನುಗಾರರು ಹಾಗೂ ಪೊಲೀಸರು ಬೋಟ್ ಮೂಲಕ ಧಾವಿಸಿ ಕೇರಳ ಮೂಲದ ರಾಧಾಕೃಷ್ಣ ನಾಳಸ್ವಾಮಿ ಎಂಬಾತನನ್ನ ರಕ್ಷಣೆ ಮಾಡಿದ್ದಾನೆ. ಸೇತುವೆ ಜೊತೆ ಮತ್ತೊಬ್ಬ ಲಾರಿ ಕೂಡ ಕೊಚ್ಚಿ ಹೋಗಬೇಕಿತ್ತು. ಅದೃಷ್ಟವಶಾತ್ ಚಾಲಕ ಬದುಕುಳಿದಿದ್ದಾನೆ. ನಮ್ಮ ಕಾರವಾರಿಗರ ದೌರ್ಭಾಗ್ಯ ಇಂಥ ಸನ್ನಿವೇಶವನ್ನು ನೋಡುವಂಥದ್ದು. ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು ಅವೈಜ್ಞಾನಿಕವಾದಂಥ ಒಂದು ನಿರ್ಮಾಣದ ಸ್ಥಿತಿ ಅಂತ ಹೇಳ್ಕೊಳ್ಬೋದು. ದೇವರ ಕೃಪೆಯಿಂದ ಈಗ ಆಗಿದ್ದು ರಾತ್ರಿ ಆಗಿದೆ. ಸುಮಾರು ಬೆಳಿಗ್ಗೆ ಆಗಿದ್ರೆ ಬಹಳ ಕಷ್ಟ ಆಗುತ್ತಿತ್ತು. ₹1,000 ಪರಿಹಾರ ನೀಡಿದ್ರು. ಕಾರವಾರದಲ್ಲಿ ಗುಡ್ಡ ಕುಸಿತದ ಬಳಿಕ ಈಗ ಸೇತುವೆ ಕುಸಿತ ಜನರನ್ನ ಬೆಚ್ಚಿ ಬೀಳಿಸಿದೆ. ಮತ್ತೆ ಅಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಆವರಿಸಿರೋದಂತೂ ಸತ್ಯ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.